कृष्ण मुकुंद जनार्दन कृष्ण कृष्ण मुकुंद जनार्दन कृष्ण गोविंद नारायण हरे कृष्ण गोविंद नारायण कृष्ण गोविंद नारायण अच्युतानंत गोविंद माधव सच्चिदानंद नारायण हरे सच्चिदानंद नारायण हरे By the divine grace of Paramatma in the form of Shriman Narayana, we are here once again absolutely fortunate to fill our minds with the glory of Narayana, which is inexplicable, mysterious, beyond the logical realm of human understanding. ಪರಮೇಶ್ವರನ ನಾರಾಯಣ ಸ್ವರೂಪನಾದ ಪರಮೇಶ್ವರನ ಕೃಪೆಯಿಂದ ನಾವೆಲ್ಲರೂ ಮತ್ತೆ ಇವತ್ತು ಭಗವಂತನಾದ ನಾರಾಯಣನ ಲೀಲೆಗಳನ್ನು ಕೇಳಿ ಆನಂದ ಪಡೋದಕ್ಕೋಸ್ಕರ ಇಲ್ಲಿ ಕೂತಿದ್ದೇವೆ. ಆ ಭಗವಂತನ ಲೀಲೆಗಳು ಹೇಗಿದೆ ಅಂತ ಹೇಳಿದ್ರೆ ನಮಗೆ ಅರ್ಥನೇ ಆಗಲ್ಲ. ಅದು ನಮ್ಮ ಅರ್ಥ ಮಾಡಿಕೊಳ್ಳುವ ಶಕ್ತಿಗೆ ಮೀರಿದ್ದು ಪರಮಾತ್ಮನ ಲೀಲೆ. ಕೆಲವೊಮ್ಮೆ ಏನೋ ಹೇಳ್ತಾರೆ, ಕೆಲವೊಮ್ಮೆ ಏನೋ ಹೇಳ್ತಾರೆ, ಆದರೆ ಅದನ್ನ ಬಗ್ಗೆ ಚಿಂತನೆ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ತುಂಬ ನಿರ್ಮಲವಾಗುತ್ತೆ. All over the world we see that there are so many causes for each and every one of us to think this should not be like this, this should not be like this, actually it should have been like this, actually it should have been like this. In every language we say that. ಹೀಗೆ ಮಾಡಬೇಕಾಗಿತ್ತು, ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು ಅಂತೆಲ್ಲ ಕೇಳಿದ್ದೀವಲ್ಲ. ಸೊ ಇನ್ನೊಬ್ಬರ ಬಗ್ಗೆನೋ, ಬೇರೆಯವ್ರ ಬಗ್ಗೆನೋ, ಬೇರೆ ದೇಶದ ಬಗ್ಗೆನೋ, ಬೇರೆ ಸ್ಥಾನದ ಬಗ್ಗೆನೋ ನಮಗೆಲ್ಲ ಕೊರತೆ ಕಾಣಿಸ್ತಾನೇ ಇರುತ್ತೆ. ವಿ ಸಿ ಆಲ್ವೇಸ್ ಸಮ್ ಆರ್ ದಿ ಅದರ್ ಸಾರ್ಟ್ ಆಫ್ ಎ ಡಿಫೆಕ್ಟ್. ಇನ್ ಅದರ್ ವರ್ಡ್ಸ್, ವಿ ಹ್ಯಾವ್ ಅವರ್ ಓನ್ ಐಡಿಯಲ್ ಆಫ್ ವಾಟ್ ಶುಡ್ ಬಿ ರೈಟ್. ವಿ ಹ್ಯಾವ್ ಗಾಟ್ ಅವರ್ ಓನ್ ಐಡಿಯಲ್. ಆನ್ ವಾಟ್ ಬೇಸಿಸ್ ಡು ವಿ ಡೆವಲಪ್ ಅನ್ ಐಡಿಯಲ್? ನಮಗೆ ಒಂದು ಆದರ್ಶ ಇದೆ, ಹಿಂಗಿರಬೇಕು, ಹಿಂಗಿರಬೇಕು. ಪ್ರವಚನ ನಡೀತಾ ಇರ್ಬೇಕು, ಪಟಾಕಿ ಹೊಡಿಬಾರದು ಅಂತ ನಾವು ಅಂದ್ಕೊಂಡಿರ್ತೀವಿ. ಪಟಾಕಿ ಹೊಡಿತಾರಲ್ಲ, ನಮಗೆ ಪ್ರಸಂಗ ನಡೀತಾ ಇರ್ಬೇಕಾದ್ರೆ ಪಟಾಕಿ ಹೊಡಿಬಾರ್ದು ನಮ್ಮ ಮನಸ್ಸಲ್ಲಿದೆ, ಅವ್ರ ಮನಸ್ಸಲ್ಲಿದೆ. ನಾವು ಪಟಾಕಿ ಹೊಡಿಬೇಕಾದ್ರೆ ಇವ್ರು ಪ್ರವಚನ ಮಾಡಬಾರ್ದು ಅಂತ ಅವ್ರ ಮನಸ್ಸಲ್ಲಿ. ಸೊ ಯಾರು ವಿಚ್ ಇಸ್ ದ ಒನ್ ವಿಚ್ ಇಸ್ ಆ್ಯಕ್ಚುಲಿ ಗಾಟ್ ದ ಪ್ರಿಸಿಡೆನ್ಸ್? ಯು ಅಂಡರ್ಸ್ಟ್ಯಾಂಡ್ ದ ಲಾಜಿಕ್? ವಾಟ್ ಯಾವುದು ಆಧಾರ? ಯಾವುದು? ನಾವು ಒಂದನ್ನು ಸರಿ ಅಂತ ಹೇಳೋಕ್ಕೆ ಯಾವುದು ಆಧಾರ, ತಪ್ಪು ಅಂತ ಹೇಳೋಕ್ಕೆ ಆಧಾರ ಯಾವುದು? ಯಾವ ಆಧಾರದ ಮೇಲೆ ಹೇಳ್ತೀವಿ? ಉದಾಹರಣೆಗೆ, ಇದು ಸರಿಯಾಗಿರ್ಬೇಕಪ್ಪ, ಈ ಮೈಕ್ ಸರಿಯಾಗಿ ಕೆಲಸ ಮಾಡಬೇಕು, ಮಾತಾಡ್ದೆ ನಿಂತು ಹೋಗ್ಬಿಟ್ರೆ ಹಿಂಗಿರಬಾರ್ದಾಗಿತ್ತು ಇದು ಅಂತ ಹೇಳ್ತೇವೆ. ಸೊ ಯಾವುದು ಒಂದು ಆಧಾರ? ಅದೇ ನಮ್ಮದಲ್ಲಿ ಒಂದು ಆದರ್ಶ ಇದೆ. ವಿ ಹ್ಯಾವ್ ಅನ್ ಐಡಿಯಲ್, ಅಂಡ್ ಅಕಾರ್ಡಿಂಗ್ ಟು ದಟ್ ಐಡಿಯಲ್ ವಿ ಹ್ಯಾವ್ ಫಿಕ್ಸ್ಡ್ ಎ ಸ್ಟ್ಯಾಂಡರ್ಡ್. ಬಟ್ ದ ಸ್ಟ್ಯಾಂಡರ್ಡ್ ಡಿಡ್ ನಾಟ್ ಡೆವಲಪ್ ಅಕಾರ್ಡಿಂಗ್ ಟು ಈಚ್ ಅಂಡ್ ಎವ್ರಿ ಮನ್ಸ್ ಮೈಂಡ್. Of course, the mind is the place where the comparisons take place, and then ultimately you come to a decision in the mind, realm of the mind. But where did the original standard begin? ಯಾವ ಆಧಾರದ ಮೇಲೆ? ನೋಡಿ, ಕಟ್ಟಡ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಒಂದು ಯಾರೋ ಹೇಳಿದ್ರಪ್ಪ. ಯಾರೋ ಬಂದ್ಬಿಟ್ಟು ಕಟ್ಟಡ ನೋಡ್ಬಿಟ್ಟು ದೇವಿ ಹಾಲು ನೋಡ್ಬಿಟ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳಿ. ಹೆಂಗೆ ಹೇಳಿದ್ರು ಚೆನ್ನಾಗಿ ಕಟ್ಟಿದ್ದಾರೆ ಅಂತ? Why did they say it's built properly? On what basis do they say this is built beautifully? Something must have appealed. Something appeals to us. ನಮಗೊಂದು ಯಾವುದೋ ಒಂದು ಚೆನ್ನಾಗಿ ಕಾಣಿಸ್ತಾ. ಏನು ಚೆನ್ನಾಗಿ ಕಾಣಿಸ್ತಾ ಇದೆ? ಓಹ್, ಬಣ್ಣ ಚೆನ್ನಾಗಿ ಕಾಣಿಸ್ತಾ ಇದೆ, ಇದು
ಕಾಲಮ್ ಬೀಮ್ ಹೋಗ್ತಾ ಇದೆ, ಕರೆಕ್ಟಾಗಿ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಏನು ಕಂಬಗಳಿಲ್ಲ, ಇಷ್ಟು ಉದ್ದ ಇದ್ರೂ ಕೂಡ ಮಧ್ಯದಲ್ಲಿ ಕಂಬ ಇಲ್ಲ. ಗೋಡೆ ನೋಡಿ ಎಷ್ಟು ದಪ್ಪ ಇದೆ. ಅರ್ಥ ಆಯ್ತಾರೆ? ಈಗೇನು ಹೇಳ್ತಾರೆ, ಒಂದು ಸ್ಟ್ಯಾಂಡರ್ಡ್. ಮನಸ್ಸಲ್ಲಿ ಒಂದು ನಮ್ಮದೇ ಒಂದು ತೀರ್ಮಾನ ಇರುತ್ತಲ್ಲ, ವಿ ಹ್ಯಾವ್ ಅ ಸ್ಟ್ಯಾಂಡರ್ಡ್ ಎಸ್ಟಾಬ್ಲಿಷ್ಡ್ ಇನ್ ಅವರ್ ಮೈಂಡ್. ಬೇಸ್ಡ್ ಅಪಾನ್ ದ ಸ್ಟ್ಯಾಂಡರ್ಡ್ಸ್, ದಿಸ್ ಇಸ್ ಕಾಲ್ಡ್ ಆಸ್ ಎ ಗುಡ್ ಬಿಲ್ಡಿಂಗ್. His health is very good, means he is always running around doing activities. His handwriting is very good, means the letters are staying on the same line, not going up and down. Handwriting is very good. Strokes are straight. Handwriting ಚೆನ್ನಾಗಿದೆ, ಅವನ ಕೈ ಬರವಣಿಗೆ ಚೆನ್ನಾಗಿದೆ ಅಂದರೆ ಏನರ್ಥ? ಹಿಂಗೊಂದು ಹೋಗ್ತಾ ಇಲ್ಲ, ಎಲ್ಲ ಒಂದೇ ಥರ ಹೋಗ್ತಾ ಇದೆ ಅಂತಲೇ ಅರ್ಥ. ಅವನ ಬಟ್ಟೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಏನದ? ಕೊಳೆ ಇಲ್ಲ. For everything we seem to have a standard, no? Based on the standard only we compare. We compare, and that standard is somewhere hidden in our head, the standard of ideal. So in that, if with that standard only we are evaluating everything in this world, we are evaluating, and automatically, see, after studying a little, we, let us say, going to school, academic education, school, ಶಾಲೆಗೆಲ್ಲ ಹೋದ್ ಬಂದ ನಂತರ ನಮಗೊಂದು ಶಾಲೆಯೆಲ್ಲ ಓದ ಸ್ವಲ್ಪ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಓದ ನಮ್ಗೆ ಗೊತ್ತಾಗಕ್ಕೆ ಶುರು ಆಗ್ಬಿಡುತ್ತೆ. ಇದು ಹಿಂಗಿರಬೇಕು, ಇದು ಹಿಂಗಿರಬೇಕು, ಇದು ಹಿಂಗಿರಬೇಕು. ಒಂದು ನಗರ ಅಂದರೆ ಹೆಂಗಿರಬೇಕು, ರಾಜರಾಜೇಶ್ವರಿ ನಗರ ಅಂತ ಹೆಂಗಿರಬೇಕು, ಎಲ್ಲ ಕಡೆ ಪೇಪರ್ ಬಿದ್ದಿರಬೇಕು, ಎಲ್ಲ ಕಡೆ ಪೇಪರ್ ಬಿಸಾಕಿರ್ಬೇಕಲ್ಲ, ಹಾಗೆ ಥರ ಇರಬೇಕು. ಒಂದು ಕಾಗದ ಕೂಡ ಬಿದ್ದಿರಬಾರ್ದು ರೋಡ್ ಮೇಲೆ, ಹೌದಾ ಇಲ್ಲ? ಸ್ವಚ್ಛತೆ, ಕ್ಲೆನ್ಲಿನೆಸ್. ಹೂ ಬ್ರಾಟ್ ದಿಸ್ concept of cleanliness? When you go to the jungle, actually you don't find cleanliness, no? All our twigs are fallen down, leaves are fallen down. The animals would have, excrete also. The excrete of the animals was there everywhere. And it's not even level like we have, JCB, bring a JCB and make everything level. That is also not there in the jungle. The trees are not growing exactly according to some pattern like a pillar. Some trees are tall, some trees are beautifully dancing, one side leaning, some other side, some are hard, some are soft. ಒಂದು ಕಾಡಿಗೆ ಹೋಗಿ ನೋಡಿದ್ರೆ ಇಲ್ಲಿ ಕೈಲಾಸಾಶ್ರಮದಲ್ಲಿ ಶುದ್ಧ ಮಾಡಿಟ್ಟಿರ್ತಾರೆ. ಎಲ್ಲ ಆರಿಸ್ತಿರ್ತಾರಲ್ಲ ಅಲ್ಲಿ, ಯಾರು ಆರಿಸ್ತಾರೆ ಇಲ್ಲಿ ಕಾಡಲ್ಲಿ? ಹೂಸ್ ಗೋಯಿಂಗ್ ಟು ಪಿಕ್ ಅಪ್ ದ ಲೀವ್ಸ್ ಇನ್ ದ ಫಾರೆಸ್ಟ್? ಮತ್ತು ಅಲ್ಲಿರೋ ಎಲ್ಲ ಭೂಮಿ ಎಲ್ಲ ಸ್ವಲ್ಪ ಹಳ್ಳ ಇರುತ್ತೆ, ಸ್ವಲ್ಪ ದಿಣ್ಣೆ ಇರುತ್ತೆ, ಸ್ವಲ್ಪ ಹಳ್ಳ ಇರುತ್ತೆ, ಸ್ವಲ್ಪ ದಿಣ್ಣೆ ಇರುತ್ತೆ, ಗುಹೆಗಳಿರುತ್ತೆ. ಆನೆ ನಡ್ಕೊಂಡು ಹೋಗೋ ಜಾಗದಲ್ಲಿ ಆನೆ ಆನಂದವಾಗಿ ನಡ್ಕೊಂಡು ಹೋಗುತ್ತೆ, ಎಲ್ಲಿ ಬೇಕಾದರೂ ಅದು ಏನು ಬೇಕಾದ್ರೂ ಮಾಡ್ಕೊಂಡು ಹೊಟ್ಟೋಗ್ಬಿಡುತ್ತೆ, ಮಾಡ್ತಾ ಇರುತ್ತಲ್ಲ. ಸೊ ಇಫ್ ಯು ಗೋ ಟು ಎಲಿಫೆಂಟ್ ಫಾರೆಸ್ಟ್, ಯು ಕ್ಯಾನ್ ಸಿ ಆಲ್ ದಿ all big lumps of, you can see what the elephant has given as excreta. You can see that. And you can see snakes, they would have given up their skin. ಹಾವುಗಳು ಪೊರೆ ಬಿಟ್ಟಿರುತ್ತೆ, ನೋಡಿದ್ದೀರಾ? ಹಾವು ಪೊರೆ ನೋಡಿದ್ದೀರಾ? ಪೊರೆ ಬಿಟ್ಟಿರುತ್ತೆ. ಸೊ ಬಟ್ ಸ್ಟಿಲ್ ದ ಜಂಗಲ್ ಇಸ್ ಬ್ಯೂಟಿಫುಲ್. ಆದರೂ ಕೂಡ ಆ ಕಾಡು ಅನ್ನೋದು ಎಷ್ಟು ಚೆನ್ನಾಗಿದೆ ನೋಡು. ಹೆಂಗೆ ಮರಗಳೆಲ್ಲ ಉದ್ದುದ್ದ ಮರಗಳು ಹರಡು ತುಂಬ ಚೆನ್ನಾಗಿ ಹರಡಿದೆ. ಒಂದು ಬಳ್ಳಿ ಇನ್ನೊಂದು ಮರದ ಮೇಲೆ ಸುತ್ತಕೊಂಡಿದೆ. ಯು ಸಿ ಒನ್ ಕ್ರೀಪರ್ ಸೊ ಬ್ಯೂಟಿಫುಲಿ ವೌಂಡ್ ಟೈನ್ಡ್ ಅರೌಂಡ್ ದಟ್ ಒನ್. So where is the standard for that one and where is the standard for this one? The moment you say city, so whatever imagination we had about say 30 years back, a city called as metropolitan, cosmopolitan, skyscrapers, full of skyscrapers, now that concept is faltering now. That concept of a hi-fi city is now slowly getting shattered. Now country houses, the concept is different. More number of trees, more open air. What is happening to the concept? What happened to the standard? Why did it change? On what basis did it change? ಮೊದಲೆಲ್ಲ ತುಂಬ ದೊಡ್ಡ ಬಿಲ್ಡಿಂಗ್ ನೋಡಿ ತುಂಬ ಆನಂದ ಪಡ್ತಾರೆ. ದೊಡ್ಡದಾಗಿ ಕಟ್ಟಿದ್ದಾರೆ ಬಿಲ್ಡಿಂಗು, ಭಾಳ ಚೆನ್ನಾಗಿದೆ, ಭಾಳ ಏನೆಲ್ಲ ಅಚ್ಚುಕಟ್ಟಾಗಿದೆ ಅನ್ಕೊಂಡು. ಇವಾಗ ಹಂಗಲ್ವಲ್ಲ, ಒಂದೇ ಒಂದು ಮಾಡಿರಬೇಕು, ಹಿಂಗಿರಬೇಕು. ಕಟ್ಟಡ ಹಿಂಗಲ್ಲ, ಕಾಂಕ್ರೀಟ್ ಕಟ್ಟಡ ಅಲ್ಲ. ಇವಾಗ ಎಲ್ಲ ಕಾಂಕ್ರೀಟ್ ಹಾಕ್ಬಿಡೋದು, ಮತ್ತೆ ಟೈಲ್ಸ್ ಹಾಕಿ ಹಿಂಗೆ ಮಾಡಿಬಿಡ್ತಾರೆ. ಇವಾಗ ಇದು ನೋಡೋಕೆ ಚೆನ್ನಾಗಿದೆ, ಈ ಮನೆ ನೋಡೋಕೆ ಚೆನ್ನಾಗಿದೆ. ಮೊದಲು ನಾವು ಮನೆಗೆ ಬರೋಕೆ ಕೇಳಿದೇನು, ಏನು ತುಂಬ ಸುಲಭ, ಒಂದು ಉಲ್ಟಾ ವಿ ಬರೆಯೋದು, ಹಿಡಿದು ಒಂದು ಬಾಗಿಲು ಹಾಕ್ಬಿಟ್ರೆ ಮನೆ ಬಂದ್ಬಿಡ್ತಲ್ಲ. ಅದು ಮನೆ ಕಲ್ಪನೆ, ನಮ್ಮ ಮನೆ ಕಲ್ಪನೆ. ಇವಾಗೆಲ್ಲ ಮನೆ ಹಿಂಗೆ ಕಟ್ಬಿಟ್ಟು ಏನಾಗಿತ್ತು, ನೀರೆಲ್ಲ ನಿಂತ್ಕೊಳ್ತಾ ಇದೆ ಮನೆ ಮೇಲೆ.
ಸೋರುತ್ತಾ ಇದೆ. ಇವಾಗ ಹಿಂಗೆ ಮಾಡಿದ ತಕ್ಷಣ ಮನೆ ಸೋರಲ್ಲ. ಸೋರ್ಲಾಗ ನೀರು ಹರಿದೋಗ್ಬಿಡುತ್ತಲ್ಲ, ನೀರು ಹರಿದೋಗ್ಬಿಡುತ್ತೆ. ಎಲ್ಲ ಬದಲಾವಣೆ ಆಗ್ತಾ ಇದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಆದರ್ಶ ಏನು, ಸಮಯಕ್ಕೆ ತಕ್ಕಂತೆ ಯಾವುದು ಮನುಷ್ಯನಿಗೆ ಸುಖ ಕೊಡುತ್ತದೆಯೋ, ಸಮಯಕ್ಕೆ ತಕ್ಕಂತೆ ಯಾವುದು ಅವನಿಗೆ ಸುಖ ಕೊಡುತ್ತೋ ಅದು ಆದರ್ಶ ಆಗಿಬಿಡುತ್ತೆ. ಸೊ ಅಲ್ಟಿಮೇಟ್ಲಿ ದ ಗೋಲ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ದಟ್ time to time whatever appeals to man, that becomes a standard. Whatever appeals to man, that becomes a standard. But something is there which doesn't change at all. ಆದರೆ ಕೆಲವು ವಿಷಯಗಳು ಮಾತ್ರ ಬದಲಾವಣೆ ಆಗೋದೇ ಇಲ್ಲ. ಕಟ್ಟಡಗಳು ಬದಲಾವಣೆ ಆಗುತ್ತೆ, ಫ್ಯಾಷನ್ ಬದಲಾವಣೆ ಆಗುತ್ತೆ, ಏನು ಬಟ್ಟೆಗಳು ಬದಲಾವಣೆ ಆಗ್ತವೆ, ಏನರ ಗಾಡಿಗಳು ಬದಲಾವಣೆ ಆಗುತ್ತೆ. ಮೊದಲೆಲ್ಲ ಏನು ಸ್ಕೂಟರ್ ತಗೊಂಡ್ರೆ ಒಂದು 5 ನಿಮಿಷ ಹೊಡಿಬೇಕು, ಹೊಡೆದ್ರು ಕೂಡ ಸ್ಟಾರ್ಟ್ ಆಗಲ್ಲ. ಕಿಕ್ ದ ಸ್ಕೂಟರ್, ಕಿಕ್ ಅಂಡ್ ಇಟ್ ನಾಟ್ ಸ್ಟಾರ್ಟ್ ಆಗಲ್ಲ. ಯು ಜಸ್ಟ್ ಸಿಟ್ ಡೌನ್, ಯು ಸ್ಟಾರ್ಟ್ ಮೂವಿಂಗ್ ಇಟ್ ಸೆಲ್ಫ್, ದೆನ್ ಯು ಸ್ಟಾರ್ಟ್ ದ ಸ್ಕೂಟರ್. Start walking with the scooter and then you put on the scooter, it just moves away like that. So much change has come. All these are changing, but one thing is not changing. What is that called as? That is, truth should be spoken always. Cheating should not be there. Love and affection should be there. This has not changed. In all yugas, in all epochs, ಒಂದು ಮಾತ್ರ ಬದಲಾವಣೆ ಆಗಲ್ಲ. ಪ್ರೀತಿಯಿಂದ ಬಾಳಬೇಕು, ಸತ್ಯವನ್ನು ನುಡಿಬೇಕು, ಮೋಸ ಮಾಡಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಮಾತ್ರ ಯಾಕೆ ಬದಲಾವಣೆ ಆಗಲ್ಲ? ಓಹೋ, ಕಲಿಯುಗದಲ್ಲಿ ಮಾಡ್ಬೋದು, ಕಲಿಯುಗದಲ್ಲಿ ಕೊಲ್ಬೋದು, ಕಲಿಯುಗದಲ್ಲಿ ಸುಳ್ಳು ಹೇಳ್ಬೋದು ಅಂತ ಯಾರಾದ್ರೂ ಹೇಳ್ತಾರ? ಇಲ್ಲಿ ಸುಳ್ಳು ಹೇಳ್ಬೋದು ಅಂತ ಹೇಳ್ತಾರ? ಅದು ಮಾತ್ರ ಬದಲಾವಣೆ. ಯಾವುದು ಬದಲಾವಣೆ ಆಗಲ್ವೋ ಅದೇ ಧರ್ಮ. ಅದು ಶಾಶ್ವತ ಧರ್ಮ, ಅದು ಸನಾತನ ಧರ್ಮ. ಯಾವುದೇ ಯುಗ ಬರಲಿ, ಯಾವುದೇ ಯುಗ ಬರಲಿ, ಯಾವುದೇ ಯುಗ ಬಂದರೂ ಸರಿ, ಮೂಲಭೂತವಾದ ಇದಕ್ಕೆ ಧರ್ಮ ಗ್ರಂಥ ಅಂತ ಹೆಸರು ಹೊರತು ಇದಕ್ಕೆ ಕಾನೂನು ಗ್ರಂಥ ಅಂತಲ್ಲ ಹೆಸರು. ಇದಕ್ಕೆ ಇಟ್ ಇಸ್ ನಾಟ್ ಲಾ ಬುಕ್, ಇಟ್ ಇಸ್ ನಾಟ್ ಲಾ ಬುಕ್, ದಿಸ್ ಇಸ್ ನಾಟ್ ಸಮಾಜ ಗ್ರಂಥ ಕೂಡ ಅಲ್ಲ ಅದಕ್ಕೆ ಹೆಸರು. ಇದಕ್ಕೇನು ಹೆಸರು? ಧರ್ಮ ಗ್ರಂಥ. ಧರ್ಮ ಗ್ರಂಥ ಅಂದರೆ ಯಾವಾಗಲೂ ಬದಲಾವಣೆ ಆಗಲಿರುವ ಒಳ್ಳೆಯದನ್ನ, ಈ ಜಗತ್ತನ್ನು ಸಮಾಧಾನದಲ್ಲಿ ಇಟ್ಟುಕೊಳ್ಳೋದು. ಸಮಾಧಾನದಲ್ಲಿ ಯಾವುದು ಇಟ್ಕೊಳ್ಳುತ್ತೋ ಅದು ಧರ್ಮ ಗ್ರಂಥ. ಇವಾಗ ನೋಡಿ, ಈ ಕಾಲದಲ್ಲಿ, ಈ ಸಮಯದಲ್ಲಿ ನಮ್ಮ ಧರ್ಮ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಮನೆಯಲ್ಲೇ ಇರಬೇಕು ಎಂಬುದು ಇವಾಗ ಧರ್ಮ. ಯಾಕಪ್ಪ ಈ ಧರ್ಮ ಬಂದಿದೆ? ಬಾಳ್ಬೇಕಲ್ಲ. ಇನ್ ಆರ್ಡರ್ ಟು ಲಿವ್, now you should stay at home. Earlier, if you stayed at home means you will not live properly. Now you have to stay at home, then only you will live. So ಸಮಯಕ್ಕೆ ಅನುಕೂಲವಾಗಿ ಬದಲಾವಣೆ ಆಗ್ತಾ ಇರೋದು ಬಂದ್ಬಿಟ್ಟು ಸಾಮಾಜಿಕ ಧರ್ಮಗಳು. What changes is society and all these things change, but the fundament does not change. ಯಾವುದೇ ಕಾಲದಲ್ಲಿ ಕೂಡ ಯಾವುದು ಬದಲಾವಣೆ ಆಗೋದಿಲ್ವೋ ಅದೇ ಧರ್ಮ. ಆ ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರನೇ ಈ ಗ್ರಂಥಗಳನ್ನ ಓದ್ತಾ ಇರೋದು. In order to understand what is that dharma, only we are reading these things. We could have read fiction also. If we read fiction, what will happen? We will get one perspective. We will get the perspective of a particular author. But here is not the perspective which matters. Sometimes people say, is this your opinion? In my opinion it is. Here it is not the opinion of Vedavyasa Rishi. It is not the opinion of Indra, Varuna, Vayu. It is not the opinion of Bhagavan Krishna also. It is the opinion of Paramatma, who wants this world to remain beautiful. So that concept is called as dharma. ಈ ಜಗತ್ತನ್ನು ಸಮಾಧಾನದಲ್ಲಿ, ಸಮತೋಲನದಲ್ಲಿ, ಪ್ರೀತಿಯಿಂದ ತುಂಬಿದ ಜಗತ್ತನ್ನಾಗಿ ಮಾಡೋಕ್ಕೆ ಯಾವುದನ್ನು ನಾವು ಮಾಡಬೇಕು ಅದೇ ಧರ್ಮ. ಇನ್ನೊಬ್ಬರು ಕೆಣಕಬಾರದು, ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಹೌದೇ ಇಲ್ಲ, ತನ್ನನ್ನು ಶುದ್ಧವಾಗಿ ಇಟ್ಕೋಬೇಕು. ಇವೆಲ್ಲವೂ ಕೂಡ ಇದನ್ನು ಧರ್ಮ ಅಂತ ಹೇಳ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನಾವೆಲ್ಲ ಓದ್ತಾ ಇರೋದು. ಮೆಲ್ಲಿಗೆ ಹೇಗೆ ಡಾಕ್ಟರ್ ನಮಗೆ ಸ್ವಲ್ಪ ಔಷಧಿ ಕೊಟ್ಟು ನಮ್ಮನ್ನು ಶುದ್ಧ ಮಾಡ್ತಾರೆ ನೋಡಿ, ನಮ್ಮ ಕಾಯಿಲೆಯನ್ನು ದೂರ ಮಾಡ್ತಾರೆ, ಹಾಗೆ ಧರ್ಮ ಗ್ರಂಥಗಳು ಸಣ್ಣ ವಿಷಯಗಳನ್ನ ಹೇಳ್ತಾ ನಮ್ಮ ಮನಸ್ಸನ್ನು ಶುದ್ಧ ಮಾಡ್ತಾ ಬರ್ತಾವೆ. ಇದು ಕಮ್ ವಿಲ್ ರೀಡ್ ನೌ ಹೌ ಪರಮಾತ್ಮ, ವಾಟ್ ಆಲ್ ಪರಮಾತ್ಮ ಈಸ್, where is this world, all has come from Paramatma. Now Brahma, the creator, he is now elaborating. Brahma is saying, having thus collected all the materials from the limbs of the cosmic being, I worshipped
with those very materials, the same supreme person, Lord Vishnu. Tera tujhko arpan kya lage mera. Tera tujhko arpan kya lage mera. So this cosmic being or the Virata Purusha, Paramatma, has come out in a form now. And from that form only, from the Nabhi, Brahma has come now. Now Brahma is being prompted from within, just like us only. Brahma is called as the first Jivatma. Brahma is the first Jivatma. The first individualized being is not Shiva, it's not Narayana, it is Brahma. Brahma also is the first Jivatma. So Brahma has got a mind. Brahma has a mind. So in this mind he has come alone. Brahma untiyagiddare. Srishtiya aramba kaladalli andre ಈಲು ಭೂಲೋಕದ ಸೃಷ್ಟಿಗೆ ಮುಂಚೆ ಯಾರಿದ್ರು ಅಂದರೆ ಬ್ರಹ್ಮ. ಬ್ರಹ್ಮನಿಗೆ ಮುಂಚೆ ಯಾರಿದ್ರು ನಾರಾಯಣ. ಬ್ರಹ್ಮನಿಗೆ ಮುಂಚೆ ಯಾರಾದರೂ ನಾರಾಯಣ. ಕೆಲವು ಗ್ರಂಥಗಳಲ್ಲಿ ವೇದವ್ಯಾಸರ ದೃಷ್ಟಿನಲ್ಲಿ ನಾರಾಯಣ ಮೂಲ, ಶಿವ ಮೂಲ, ಶಕ್ತಿ ಮೂಲ. ಆದರೆ ಬ್ರಹ್ಮ ಬಂದು ಖಂಡಿತವಾಗಿ ನಾರಾಯಣ ನಾವಿಂದನೇ ಬರಬೇಕು. ವೆದರ್ ಇಟ್ ಇಸ್ ಇನ್ ದೇವಿ ಭಾಗವತಂ, ವೆದರ್ ಇಟ್ ಇಸ್ ಶಿವಪುರಾಣಂ, ವೆದರ್ ಇಟ್ ಇಸ್ ಭಾಗವತ ಮಹಾಪುರಾಣಂ, ಬ್ರಹ್ಮ ಹ್ಯಾಸ್ ಟು ಡೆಫಿನೆಟ್ಲಿ ಕಮ್ ಫ್ರಮ್ ನಾಭಿ ಆಫ್ ನಾರಾಯಣ ಓನ್ಲಿ. Brahma has to come from the Nabhi of... Brahma is always the second, he cannot be the first. The creator, ಸೃಷ್ಟಿಕರ್ತ ಬ್ರಹ್ಮ ಎರಡನೇಗೆ ಬರ್ತಾರೆ ಹೊರತು ಮೊದಲನೇಗೆ ಬಂದಿಲ್ಲ ಅವರು. ಸೊ ಬಂದಿದ ತಕ್ಷಣ ಏನು ನೋಡ್ತಾರೆ, ಈಸ್ ನೌ ಇಮ್ಯಾಜಿನ್ ಯು ಆರ್ ಅಲೋನ್. ನೀವೇ ಈ ಪ್ರಪಂಚದ ಆರಂಭದಲ್ಲಿ ನೀವು ಮಾತ್ರ ಇದ್ರಿ, ಹೇಮಂತ ಮಾತ್ರ ಇದ್ದ. ಈ ಕಡೆ ನೋಡಿದ್ರೆ ಯಾರೂ ಇಲ್ಲ, ಈ ಕಡೆ ನೋಡಿದ್ರೆ ಯಾರೂ ಇಲ್ಲ, ಮೇಲೆ ನೋಡಿದ್ರೆ ಯಾರೂ ಇಲ್ಲ, ಕೆಳಗಡೆ ನೋಡಿದ್ರೆ ಯಾರೂ ಇಲ್ಲ, ಅಲ್ಲೂ ಯಾರೂ ಇಲ್ಲ. Nobody is there. But you have some power within you, and there is a prompt from within you, multiply. There is a prompt from within you, now you multiply. Who is saying that? Paramatma. Paramatma is giving a prompt from within. Now you multiply, because it is a game of Paramatma. Paramatma wants many people. Paramatma sankalpa aitu, again aitu ಒಳಗಡೆಯಿಂದ ಪ್ರೇರಣೆ ಆಗ್ತಾ ಇದೆ. ಮಾನಸಿಕ ಸೃಷ್ಟಿ. From the mind of Brahma came Narada Rishi. From the mind of Brahma, ಮನಸ್ಸಿನ ಸಂಕಲ್ಪದಿಂದ ನಾರದ ಋಷಿಗಳು ಬರ್ತಾ ಇದ್ದಾರೆ. ಮನಸ್ಸಿನ ಸಂಕಲ್ಪದಿಂದ ಸಪ್ತ ಋಷಿಗಳು ಬರ್ತಾ ಇದ್ದಾರೆ. ಮನಸ್ಸಿನ ಸಂಕಲ್ಪದಿಂದ ಸನಕ ಸನಂದನ ಸನಾತನ ಸನತ್ ಕುಮಾರ್ 4 ಋಷಿಗಳು ಬರ್ತಾ ಇದ್ದಾರೆ. ಮನಸ್ಸಿನ ಸಂಕಲ್ಪದಿಂದ ಪ್ರಜಾಪತಿ ಬರ್ತಾ ಇದ್ದಾರೆ. ಮನಸ್ಸಿನ ಸಂಕಲ್ಪದ ಪ್ರಜಾಪತಿಗೆ ಅನೇಕ ಮಹಿಳೆಯರು ಬರ್ತಾ ಇದ್ದಾರೆ. ಆಲ್ ಮಾನಸಿಕ ಸೃಷ್ಟಿ. ದ ಬಿಗಿನಿಂಗ್ ವಾಸ್ ಆಲ್ ಮೆಂಟಲ್ ಕ್ರಿಯೇಷನ್. ಮೆಂಟಲ್ ಕ್ರಿಯೇಷನ್. ಟ್ರೂತ್ಫುಲಿ ಇಫ್ ಯು ಕೇರ್ಫುಲಿ ಅಬ್ಸರ್ವ್, ಈ ಜಗತ್ತಿನಲ್ಲಿ ಬರ್ತಾ ಇರೋ ಪದಾರ್ಥಗಳೆಲ್ಲವೂ ಕೂಡ ಮೊಟ್ಟ ಮೊದಲಿಗೆ ವಿಚಾರ ರೂಪದಲ್ಲೇ ಇರುತ್ತೆ. ನೋಡಿ, ಮೊಟ್ಟ ಮೊದಲಿಗೆ ವಿಚಾರ ರೂಪದಲ್ಲಿರುತ್ತೆ. ವಿಚಾರ ಅಂದರೆ ಗೊತ್ತಾ? ಮನಸ್ಸಿನಲ್ಲಿ ಒಂದು ಕಲ್ಪನೆ ರೂಪದಲ್ಲಿರುತ್ತೆ. ಯಾವುದೇ ಮಾಡಬೇಕಾದ್ರೂ ಕೂಡ ಒಂದು ಕಲ್ಪನೆ ರೂಪದಲ್ಲಿರುತ್ತೆ. ಒಬ್ರು ಬಂದು ತೋರಿಸ್ತು, ಇದು ಗಡಿಯಾರ ಅಂತ ಬಂತು. ಇವಾಗ ಯಾರಾದರೂ ಒಬ್ಬ ಗಡಿಯಾರ ಮಾಡೋರ್ಗೆ ಏನು ಅನ್ಸುತ್ತೆ? ಕಪ್ಪಗಿದೆಯಲ್ಲ ಇದು ಅಂತ ಅವನ ಮನಸ್ಸಲ್ಲಿ ಬರ್ತಾ ಇದೆ. ಅವನ ಮನಸ್ಸಲ್ಲಿ ಏನು ಬರ್ತಾ ಇದೆ? ಕಪ್ಪಗಿದೆಯಲ್ಲ, ಇಟ್ಸ್ ಬ್ಲ್ಯಾಕ್ ಇನ್ ಕಲರ್, ದಿಸ್ clock is black in color. The one who saw this, in his mind it is forming now. I want to make it white color. Already the future clock is already there in the mind of the person. In ಮುಂದೆ ಭವಿಷ್ಯದಲ್ಲಿ ಬೆಳ್ಳಗಿರೋ ಒಂದು ಗಡಿಯಾರ ಬರಬೇಕಾಗಿದೆಯಲ್ಲ, ಎಲ್ಲಿ ಬಂದ್ಬಿಟ್ಟಿದೆ? ಮೊದಲು ಯೋಚನೆ ಮಾಡ್ತಾ ಇರೋ ಮನಸ್ಸು ಬಂದಿದೆಯಲ್ಲ. ಯಾರು ಇದನ್ನು ನೋಡ್ಬಿಟ್ಟು ಬೆಳ್ಳಗಿರಬೇಕು ಅಂತ ಅನ್ಕೊಳ್ತಾರಲ್ಲ, ಅವ್ನ ಮನಸ್ಸು ಬಂದ. ಅವ್ನು ನೋಡ್ದ, ಇದು ಸ್ವಲ್ಪ ಈ ಎತ್ತರದಲ್ಲಿದ್ದರೆ ಚೆನ್ನಾಗಿರುತ್ತೆ. ಸ್ಟ್ಯಾಂಡ್ ಇದೆಯಲ್ಲ, ಸಾಲಲ್ಲ, ಇದು ತುಂಬ ಸಣ್ಣದಾಗಿದೆ ಸ್ಟ್ಯಾಂಡ್, ಸ್ವಲ್ಪ ಉದ್ದ ಇರಬೇಕು, ಈ ಕಾಲು ಸ್ವಲ್ಪ ಇಲ್ಲಿ ಇರಬೇಕು, ಗಡಿಯಾರ ನೋಡಿ ಇಲ್ಲಿರಬೇಕು ಅಂತ ಅನ್ಕೊಂಡು, ಈ ಕಾಲು ಉದ್ದ ಆಯ್ತಲ್ಲ, ಇದು ಉದ್ದ ಆಯ್ತು, ಇದು ಉದ್ದ ಆಯ್ತು, ಅವನ ಮನಸ್ಸಲ್ಲಿ ಬಂದಾಯ್ತು. ಇವಾಗ ಇಟ್ ಇಸ್ ಆಲ್ರೆಡಿ ಫಾರ್ಮ್. ದ ಕಾನ್ಸೆಪ್ಚುಯಲೈಸೇಷನ್ ಇಸ್ ಆಲ್ರೆಡಿ ಫಾರ್ಮ್. ದೆನ್ ವಾಟ್ ಹ್ಯಾಪನ್ಸ್? ಹಿ ಡಸ್ ವಾಟ್ ಹಿ ಗೋಸ್ ನೌ. ಹೋಗ್ಬಿಟ್ಟು ಏನು ಮಾಡ್ತಾನೆ? ಪದಾರ್ಥಗಳನ್ನ ಕೂಡಿಸ್ತಾನೆ. ಪದಾರ್ಥ ಕೂಡಿಸ್ಬಿಟ್ಟು ಹೊಸ ಗಡಿಯಾರ ಮಾಡ್ತಾನೆ. ಆ ಗಡಿಯಾರ ಕಲರ್ ಏನು? ಬಿಳಿ ಕಲರ್. ಎಷ್ಟು ಉದ್ದ ಇರುತ್ತೆ? ಒಂದು ಜೇಣಷ್ಟು ಉದ್ದ ಇರುತ್ತೆ. ಆಗುತ್ತೆ. ಸೃಷ್ಟಿ ಇಸ್ ಡನ್. ಸೊ ವಾಟ್ ಎವರ್ ಯು ಸಿ ಇನ್ ದಿಸ್ ವರ್ಲ್ಡ್ ಟುಡೇ ವಿಚ್ ಹಸ್ ಬೀನ್ ಮಾಡಿಫೈಡ್ ಬೈ ಮ್ಯಾನ್, it had a precedent. It has a precedent. It has definitely got a previous form that is called as the conceptual form. ಅದು ಒಂದು ವಿಚಾರ ರೂಪದಲ್ಲಿದೆ. ಆದರೆ ಬ್ರಹ್ಮನಿಗೆ ಹೆಂಗಿತ್ತದು? The moment it comes as a concept, it becomes material for Brahma. For Brahma, the capacity is very high. Whereas for a human capacity, you have to now use your hands and you should walk
walk with your legs, use your hands, bring some material and then make this. For Brahma it was not necessary. Brahma thought, okay, Gavo hajagire tasmad. Gavaha, cows. So Brahma said, may the cows come. Cows have come. Tasma'at jata ajavayah. Let the sheep come. Sheep have come. Let the horses come. Horses have come. Let the elephants come. Elephants have come. So it's just the thought itself becomes creation. ಮನಸ್ಸಿಂದ ಬ್ರಹ್ಮ ಸಂಕಲ್ಪ ಮಾಡ್ತಾರೆ, ಹಂಗೆ ಬರುತ್ತೆ. ಪೂರ್ತಿ ಪುರುಷ ಸೂಕ್ತದ ವಿವರಣೆ ಇಲ್ಲಿ ನಡೀತಾ ಇರೋದು. ತಸ್ಮಾದ್ ಯಜ್ಞಾತ್ ಸರ್ವಹುತಃ ಸಂಭೃತಂ ಪೃಷದಾಜ್ಯಂ ಪಶೂಗಸ್ತಾಗಶ್ಚಕ್ರೇ ವಾಯವ್ಯಾನ್ ಆರಣ್ಯಾನ್ ಗ್ರಾಮ್ಯಾಶ್ಚಯೇ. ತಸ್ಮಾದ್ ಯಜ್ಞಾತ್ ಸರ್ವಹುತಃ ರುಚಃ ಸಾಮಾನಿ ಜಗ್ಗಿರೆ. ಋಗ್ವೇದ has come from there. ಯಜುರ್ವೇದ has come. Samaveda has come. All the flying birds have come. All from the Manasika Srishti. Only from the mind. So for Brahma, who is the raw material? Where did Brahma come from? Brahma bandillinda. Brahma bandhudu taanagi srishti ma. Brahma did not create himself. Brahma did not create himself. Brahma is a product from the sankalpa of Paramatma. ಪರಮಾತ್ಮನ ಸಂಕಲ್ಪದಿಂದ ಬಂದಿರೋದು ಬ್ರಹ್ಮ, ಬ್ರಹ್ಮನ ಸಂಕಲ್ಪದಿಂದ ಬಂದಿರೋದು ಜಗತ್ತು. ಸೊ ಬಟ್ ಫಾರ್ ಬ್ರಹ್ಮ ದ ರಾ ಮೆಟೀರಿಯಲ್ ಇಸ್ ಹೂ? ಇಟ್ ಇಸ್ ವಿರಾಟ ಪುರುಷ. ಆಲ್ ಫ್ರಮ್ ದ ವಿರಾಟ ಪುರುಷ ಓನ್ಲಿ ಹ್ಯಾಸ್ ಟು ಟೇಕ್. ಫ್ರಮ್ ದ ಪರಮಾತ್ಮ ಓನ್ಲಿ ಹ್ಯಾಸ್ ಟು ಟೇಕ್ ಆಲ್ ದ ರಾ ಮೆಟೀರಿಯಲ್. ದೆನ್ having thus collected all the materials from the limbs of the cosmic being, I worship with those very materials the same Supreme Person, Lord Vishnu. Then these your elder brothers, ನಾರದರಿಗೆ ಎಲ್ಡರ್ ಬ್ರದರ್ ಯಾರು? ನಾರದರಿಗೆ ಅಣ್ಣಂದಿರು ಯಾರು? ನಾರದ ಋಷಿಗೆ ಅಣ್ಣಂದಿರು ಯಾರು? ನಾರದರು ಆಮೇಲೆ ಬಂದರು. ಋಷಿಗಳು, ಸಪ್ತ ಋಷಿಗಳು ಯಾರು? ಮರೀಚಿ, ಕ್ರತು, ಆಂಗಿರಸ, ಅತ್ರಿ, ಪುಲಸ್ತ್ಯ, ಪುಲಹ, ಇವೆಲ್ಲರೂ ಕೂಡ ಯಾರು? ವಸಿಷ್ಠ. ಇವೆಲ್ಲರೂ ಕೂಡ ನಾರದ ಋಷಿಗೆ ಯಾರು? ಅವರು ಅಣ್ಣ. ಯಾಕೆ ಅಣ್ಣ? ಹೌ ಡು ಬಿಕಮ್ ಬ್ರದರ್? ಸಹೋದರ. ಹೌ ಡು ಯು ಸೇ? ಸಹೋದರ. But here it is not Sahodara, yes, Sahamana. They come from the same mind of Brahma only. Then what about Sanaka, Sanandana, Sanatana? They are also from the mind. So Narad Rishi is the younger brother of the Saptarishis and the 4 sannyasis. So ಇವರೆಲ್ಲರೂ ಕೂಡ ಅಲ್ಲಿಂದನೇ ಬಂದಿದ್ದಾರೆ. The 9 lords of creation, Marichi and other ಪ್ರಜಾಪತಿಗಳು, with perfect concentration of mind, adored the Supreme Person who is manifest in the form of the cosmic being and unmanifest as the inner control of all beings. ಹೊರಗಡೆನೂ ಪರಮಾತ್ಮ ಇದ್ದಾರೆ, ಒಳಗಡೆನೂ ಪರಮಾತ್ಮ ಇದ್ದಾರೆ. ಹೊರಗಡೆನೂ ಪರಮಾತ್ಮ, ಒಳಗಡೆನೂ ಪರಮಾತ್ಮ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಎವ್ರಿವೇರ್ ದೇರ್ ಇಸ್ ಪರಮಾತ್ಮ. ಔಟ್ಸೈಡ್ ಆಲ್ಸೋ ಪರಮಾತ್ಮ, ಇನ್ಸೈಡ್ ಆಲ್ಸೋ ಪರಮಾತ್ಮ. Thereafter, when the time came, the Manus, 14 ಮನುಗಳು ಬರ್ತಾರೆ. ಪ್ರಜಾಪತಿಗಳು ಬಂದ ಮೇಲೆ 14 ಮನು ಬರ್ತಾರೆ. ಆ್ಯಂಡ್ ದಿ ಅದರ್ ರಿಷೀಸ್, ದ ಮೇನ್ಸ್, ಪೃಥ್ವಿಗಳು, ದೇವತೆಗಳು, ಡೆಮನ್ಸ್ ಆ್ಯಂಡ್ ಮೆನ್, ಆಲ್ ವರ್ಷಿಪ್ ದ ಲಾರ್ಡ್ ಥ್ರೂ ಸ್ಯಾಕ್ರಿಫೈಸ್, ಥ್ರೂ ಆಫರಿಂಗ್ಸ್. ಏನು ಮಾಡಿದ್ರು? ಎಲ್ಲ ಬಂದ್ಬಿಟ್ಟಿದ್ದಾರೆ. ಒನ್ಸ್ ಅಗೇನ್ ಒನ್ ಮೋರ್ ಕ್ವಶನ್ ಅರೈಸಸ್. ವೈ ಡು ವಿ ವರ್ಷಿಪ್ ಗಾಡ್? ಬಿಗ್ ಕ್ವಶನ್. ನಾವು ದೇವರನ್ನು ನಾವು ಯಾಕಪ್ಪ ವಂದಿಸ್ತೀವಿ? ನಾವು ಯಾಕೆ ನಮಸ್ಕಾರ ಮಾಡ್ತೇವೆ ದೇವರನ್ನ? ಭಯದಿಂದಲ ಅಥವಾ ಆಸೆಯಿಂದಲ? ಏನಕ್ಕೋಸ್ಕರ ನಾವು ದೇವರನ್ನು ನಮಸ್ಕಾರ ಮಾಡುತ್ತೇವೆ? ಇನ್ ದ ಹೋಲ್ ವರ್ಲ್ಡ್ ದೇರ್ ಆರ್, ಲೆಟ್ ಅಸ್ ಸೇ, leave out the atheists who don't worship God. All the other people worship God, isn't it? Why do they worship God? So you say, chaturvidha bhajante mam ಜನ ಸುಕೃತಿನೋ ಅರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷವ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ 4 ಪ್ರಕಾರವಾದ ಜನ ನನ್ನನ್ನು ಉಪಾಸನೆ ಮಾಡ್ತಾರೆ. ಎಷ್ಟು ಜನ? 4. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋ ಅರ್ಜುನ. ಆರ್ತಃ, ದ ಫಸ್ಟ್ ಪರ್ಸನ್, ಹಿ ಈಸ್ ಹೂ ವಾಂಟ್ಸ್ ಟು ರಿಮೂವ್ ದ ಪೇನ್ ಫ್ರಮ್ ಹಿಸ್ ಬಾಡಿ ಸಫರಿಂಗ್ಸ್. ತನ್ನ ಶರೀರದಲ್ಲಿಯೋ ತನ್ನ ಜೀವನದಲ್ಲಿರುವ ದುಃಖಗಳನ್ನು, ಯಾತನೆಗಳನ್ನು, ಕಷ್ಟಗಳನ್ನು ದೂರ ಮಾಡಬೇಕಂತ ಯಾರ ಮನಸ್ಸಲ್ಲಿ ಬರುತ್ತೋ ಅವನು ದೇವರನ್ನು ಹೋಗಿ ಆರಾಧನೆ ಮಾಡ್ತಾನೆ. ಮೊದಲನೇ ಮನುಷ್ಯ ಯಾರವನು?
ತನಗೆ ಕಷ್ಟ ಇದೆ, ತುಂಬ ಕಷ್ಟ ಇದೆ, ಏನೋ ಕಷ್ಟ ಇದೆ, ಕಾಯಿಲೆ ಇರ್ಬೋದು, ಹಣದ ಕೊರತೆ ಇರ್ಬೋದು, ದಾರಿದ್ರ್ಯ ಇರ್ಬೋದು, ಅಥವಾ ಪದವಿ ಇಲ್ಲದೆ ಇರ್ಬೋದು, ಏನೋ ಒಂದು ಕಾರಣ ಇದೆ, ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ, ಕಷ್ಟದಲ್ಲಿದ್ದಾನೆ. ಅವನೇನು ಮಾಡ್ತಾನೆ, ಬೇರೆ ಯಾರು ಮನುಷ್ಯರು ನನ್ನ ಸಹಾಯ ಮಾಡ್ತಾ ಇಲ್ಲ, ನಾನು ದೇವರನ್ನು ನಾನು ಆರಾಧನೆ ಮಾಡ್ತೇನೆ ಅಂತ. ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅವನಿಗೆ. Even that person doesn't know where God is, but he says that somewhere there must be a source, and I see people also worshipping. ರಾಜಾನು ನಮಸ್ಕಾರ ಮಾಡ್ತಾ ಇದ್ದಾರೆ, ಎಲ್ಲ ಮಧ್ಯಮ ವರ್ಗದವರು ನಮಸ್ಕಾರ ಮಾಡ್ತಾರೆ, ನಾನು ಹೋಗಿ ನಮಸ್ಕಾರ ಮಾಡ್ತೀನಿ. ಸೊ ಈ ಆಲ್ಸೋ ಗೋಸ್ ಅರ್ಥ. ಸೆಕೆಂಡ್ ಇಬ್ಬರು ಎರಡನೇ ಅವನು ಬರ್ತದೆ, ಅವ್ರ ಹೆಸರು ಜಿಜ್ಞಾಸು. ಜಿಜ್ಞಾಸು ಅಂದರೆ ಅವನಿಗೇನು ಕಾಯಿಲೆ ಇಲ್ಲ. ಮೊದಲನೇ ಮನುಷ್ಯನಿಗೆ ಕಾಯಿಲೆ ಇದೆ, ತೊಂದರೆ ಇದೆ, ಏನೋ ಇದೆ. ಅದು ಎರಡನೇ ಮನುಷ್ಯ ಕಾಯಿಲೆನೂ ಇಲ್ಲ, ತೊಂದರೆನೂ ಇಲ್ಲ, ಆದರೆ ಒಂದು ಪ್ರಶ್ನೆ ಮಾತ್ರ ಕಾಡ್ತಾ ಇದೆ ಅವನ ಮನಸ್ಸಲ್ಲಿ. ಎಲ್ಲಿಂದ ಬಂತು ಈ ಪ್ರಪಂಚ? ಯಾರು ಇದನ್ನು ಮಾಡಿದ್ದಾರೆ? ದಿಸ್ ಇಸ್ ಕಾಲ್ಡ್ ಎಸ್ ಜಿಜ್ಞಾಸು, ದ ಒನ್ ಹೂ ವಾಂಟ್ಸ್ ಟು ನೋ. ಜಿಜ್ಞಾಸು is the person who wants to know, because intelligent won't allow us to keep quiet. Intelligence won't allow us to keep quiet. Suppose somebody is coming for the first time to the ashram. First time they are coming, first they will have darshan and then see, ಯಾರಪ್ಪ ಮಾಡಿದ್ರು ಇದನ್ನು? ಇದು ಯಾರು ಮಾಡಿದ್ರು? ಯಾರಪ್ಪ ಕಟ್ಟಿಸಿದ್ದು? You know, this is a natural thing. Natural curiosity to know from who built this ashram, who built this temple, from where did this come. The question arises when you see an ashram. There is a curiosity inbuilt in us. Curiosity is inbuilt in us to know. So some people are not bothered by the suffering. They just want to know from where this came. That's called as jignasu. The third one is, he is not suffering from anything, but he would like to have a lot of money. ಅರ್ಥಾರ್ಥಿ. ಮೂರನೇವನೇನು, ಅವನಿಗೆ ಕಾಯಿಲೆ ಏನಿಲ್ಲ ಅಥವಾ ಪ್ರಶ್ನೆನೂ ಇಲ್ಲ, ಇದು ಎಲ್ಲಿಂದ ಬಂತು, ಅವನು ಏನು ಅದು ತೊಂದರೆನೇ ಇಲ್ಲ ಅವನಿಗೆ. ಚೆನ್ನಾಗಿ ಬಾಳ್ಬೇಕಪ್ಪ, ಒಂದು 10 ಮನೆ ಇರಬೇಕು, ಒಂದು 20 ಕಾರ್ ಇರಬೇಕು, ಏನೋ ಒಂದು ಚೆನ್ನಾಗಿ ಹಣ ತುಂಬಿರಬೇಕು, ಏನು ಬೇಕಾದ್ರೂ ಖರ್ಚು ಮಾಡೋಕ್ಕೆ ಇರಬೇಕು, ನಮ್ಮ ಹತ್ರ ಬಟ್ಟೆಗಳು ಜಾಸ್ತಿ ಇರಬೇಕು, ಒಳ್ಳೆ ಆನಂದವಾಗಿರಬೇಕು, ಅರ್ಥಾರ್ಥಿ. Third one is one who is not bothered about it. He just wants to make use of all the possible enjoyments in this world. ಅರ್ಥಾರ್ಥಿ. ದೆನ್ ಫೋರ್ತ್ ಒನ್ ಇಸ್, ನಾಲ್ಕನೇ ಮನುಷ್ಯ ಬರ್ತಾರೆ. ಮೊದಲನೇವನು ಕಷ್ಟದಲ್ಲಿರೋನು, ಎರಡನೇವನು ತಿಳ್ಕೊಳ್ಳೋಕೆ ಆಸೆ ಪಡ್ತಾರೆ, ಮೂರನೇವನು ಹಣಕಾಸು ವಸತಿ ಬೇಕಾ, ನಾಲ್ಕನೇವನು ಏನೂ ಬೇಡ. ದ ಫೋರ್ತ್ ಒನ್ ಡಸ್ ನಾಟ್ ವಾಂಟ್ ಎನಿಥಿಂಗ್. ದಟ್ ಪರ್ಸನ್ ಇಸ್ ಕಾಲ್ಡ್ ಆಸ್ ಜ್ಞಾನಿ. ನಾಲ್ಕನೇ ಮನುಷ್ಯನಿಗೆ ಏನು ಬೇಡ, ಪರಮಾತ್ಮ ಒಬ್ಬರೇ ಸಾಕು. ಹಿ ಹಸ್ ಸೀನ್ ದಿ ಎಸೆನ್ಸ್ ಆಫ್ ದ ವರ್ಲ್ಡ್. ಈ ಜಗತ್ತಿನ ಸಾರಾಂಶವನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು. ತಿರುಳು ಅಂದರೆ ಗೊತ್ತಾ, ಮುಖ್ಯವಾದ ಅಂಶ, ಈ ಪ್ರಪಂಚದ ಮುಖ್ಯವಾದ ಅಂಶವನ್ನು ತಿಳ್ಕೊಂಡರು ಜ್ಞಾನಿ. ಸೊ ಹಿ ಸೇಸ್, ದೇರ್ ಇಸ್ ನಥಿಂಗ್ ಇನ್ ದಿಸ್ ವರ್ಲ್ಡ್ ಅದರ್ ದ್ಯಾನ್ ಪರಮಾತ್ಮ. ಈ ಪ್ರಪಂಚದಲ್ಲಿ ಪರಮಾತ್ಮನನ್ನು ಬಿಟ್ಟು ಏನು ಇಲ್ಲ ಅಂತ ತೀರ್ಮಾನಕ್ಕೆ ಬಂದಿರೋರೇ ಜ್ಞಾನಿ. 4 types of people will come in search of me. 4 ಪ್ರಕಾರವಾದ ಪರಮಾತ್ಮನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವರಿಗೆ ಸುಖದ ರೂಪದಲ್ಲಿ ಸಿಗ್ತಾರೆ, ದುಃಖ ಇರೋರಿಗೆ ಸುಖದ ರೂಪದಲ್ಲಿ ಪರಮಾತ್ಮ. when they have a lot of trouble and the troubles are removed, God has helped me, God has shown grace upon me ಅಂತ. ಇನ್ನೊಬ್ಬನಿಗೆ ಪ್ರಶ್ನೆಗೆ ಉತ್ತರ ಸಿಕ್ಬಿಡ್ತು. another person, he is a jigyasu, he is trying to find out what, suddenly flash, eureka, he got an answer to everything, so he feels fulfilled. The third person, he wanted some wealth, he got wealth. Again he says, God is very kind upon me, I got all the wealth. The fourth person, Jnani, earlier itself he was happy. If Paramatma gives darshan, he is even more happy. ಜ್ಞಾನಿ ಇದಾರಲ್ಲ, ಅವರಿಗೆ ಮೊದಲೇ ಅವರು ದರ್ಶನ ಮಾಡಿಬಿಟ್ಟಿದ್ದಾರೆ. ಪರಮಾತ್ಮ ಎಲ್ಲ ಕಡೆ ದರ್ಶನ ಮಾಡಿದ್ದಾರೆ. ಆದರೆ ಇನ್ನೂ ಸ್ಪೆಷಲ್ ಆಗಿ ಪರಮಾತ್ಮ ದರ್ಶನ ಕೊಟ್ಟರೆ ಧನ್ಯನಾದೆ, ನನ್ನ ಜೀವನ ಧನ್ಯವಾಯಿತು ಅಂತ ಸಂತೋಷ ಪಡೋರು. ಈ ರೀತಿಯಾಗಿ ಪರಮಾತ್ಮನನ್ನು ಕುರಿತು ಎಲ್ಲರೂ ಹೋಗ್ತಾ ಇರ್ತಾರೆ. ಅದೇ ರೀತಿಯಾಗಿ ಬ್ರಹ್ಮನ ಮುಂಚೆ ಪರಮಾತ್ಮ ಇದ್ದರು, ಪರಮಾತ್ಮನೇ ಬ್ರಹ್ಮ ಬಂದಿರೋದು. ಶ್ರೀಮನ್ನಾರಾಯಣ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ನಾರಾಯಣ ಭಜಮನ್ನಾರಾಯಣ ನಾರಾಯಣ ನಾರಾಯಣ
सहना भवतु सहनो भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। ॐ शान्ति शान्ति शान्तिः।